ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗ ಖಾಲಿಯಾಗುತ್ತಿರುವ ವಿಧಾನ ಪರಿಷತ್ ಸ್ಥಾನವನ್ನ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಿಂದ ಹುಲಿಗೆಪ್ಪ ಕನಕಗಿರಿ ಅವರಿಗೆ ನೀಡಬೇಕೆಂದು ಪಕ್ಷದ ಹೈಕಮಾಂಡ್ಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಸತೀಶ್ ಸ್ವಾಮಿ ಅವರು ಮನವಿಯನ್ನ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಹುಲಿಗೆಪ್ಪ ಕನಕಗಿರಿಯವರು ಹಿಂದುಳಿದ ವರ್ಗದ ಸಮಾಜದ ಸೇವಕರಾಗಿದ್ದು ಸುಮಾರು 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅವಿರತವಾಗಿ ಪಕ್ಷದ ಶಾಸಕರ ಸಂಸದರ ಚುನಾವಣೆಯಲ್ಲಿ ಗೆಲ್ಲಿಸುವಲ್ಲಿ ಶ್ರಮಿಸಿದ್ದು 2013ರಿಂದ 2018ರವರೆಗೆ ಕಲಬುರಗಿಯ ಮಹಾನಗರ ಪಾಲಿಕೆ ಸದಸ್ಯರಾಗಿ ಹಾಗೂ ಆರೋಗ್ಯ, ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದಲ್ಲದೆ ಇವರು ವೃತ್ತಿಯಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದು ಇವರು ವೃತ್ತಿಯಲ್ಲಿ ವಕೀಲರಾಗಿ ಸೇವೆಯನ್ನು ಮಾಡಿದ್ದಾರೆ. ಇನ್ನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ದಕ್ಷಿಣ ಮತಕ್ಷೇತ್ರ ಅಭ್ಯರ್ಥಿಯ ಚುನಾವಣಾ ಏಜೆಂಟ್ ಆಗಿ ಸೇವೆ ಸಲ್ಲಿಸುತ್ತಾರೆ. ಹುಲಿಗೆಪ್ಪ ಕನಕಗಿರಿಯವರನ್ನು ಖಾಲಿಯಾಗಲಿರುವ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಪರಿಗಣಿಸಬೇಕೆಂದು ಮನವಿ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಪತ್ರಿಕಾ ಮಾಧ್ಯಮದವರಿಗೆ, ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ನಮಸ್ಕಾರಗಳು. ಇದು ಸಂಗನಂದ ರಗಾರತ್ತೇಳಿ ಕಾಂಗ್ರೆಸ್ ಮುಖಂಡರು, ಚಂದ್ರರಾಮ್ ಪಟೇಲ್ ಅವರು, ಜನರಲ್ ಸೆಕ್ರೆಟರಿ ಮೈನಾರಿಟಿ ಸೆಲ್, ಗುರು ಕುಲಕರ್ಣಿ ಕಾಂಗ್ರೆಸ್ ಕಾರ್ಯಕರ್ತರು. ಈ ಒಂದು ಪತ್ರಿಕಾಗೋಷ್ಠಿ ನಡೆಸಲು ಉದ್ದೇಶ ಏನಂತಂದರೆ, ಬರುವ ವಿಧಾನ ಪರಿಷತ್ ಖಾಲಿಯಾಗಿರುವ ವಿಧಾನ ಪರಿಷತ್ ಸದಸ್ಯರ ಬಗ್ಗೆ ಒಂದು ನಮ್ಮ ಜನಪ್ರಿಯ ಹಿಂದುಳಿದ ನಾಯಕರಾದಂಥ ಹುಲಿಗೆಪ್ಪ ಕನಕಗಿರಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಪರಿಗಣಿಸಬೇಕಂತೇಳಿ ಈ ಒಂದು ಪತ್ರಿಕಾ ಮುಖಾಂತರ ಕೇಳಿಕೊಳ್ತಾ ಇದ್ದೇವೆ. ಯಾಕೆ ಅಂತಂತಂದರೆ, ಕಳೆದ ಹುಲಿಗೆಪ್ಪ ಕನಕಗಿರಿ ಅವರು ಹಿಂದಿನ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಆರೋಗ್ಯ ಸ್ಥಾಯಿ ಸಮಿತಿಯ ಚೇರ್ಮನ್ ಆಗಿದ್ದರು. ಅದರ ಮುಂಚೆ ಕೇರಳದಲ್ಲಿ ಯುವ ಕಾಂಗ್ರೆಸ್ನ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಚುನಾವಣಾಧಿಕಾರಿಯಾಗಿ ಪಕ್ಷ ಜವಾಬ್ದಾರಿ ನೀಡಿತು. ಅದೊಂದು ಸಂಪೂರ್ಣ ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ. ಅದೇ ರೀತಿಯಾಗಿ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಸಾಮಾನ್ಯ ಅಲ್ಲಪ್ಪ ಪಾಟೀಲ್ ಅವರ ಚುನಾವಣೆ ಏಜೆಂಟ್ ಆಗಿದ್ದು ಕೆಲಸ ಮಾಡಿರುತ್ತಾರೆ. ಅದೇ ರೀತಿಯಾಗಿ ಮತ್ತು ಪ್ರಚಾರ ಸಮಿತಿಯ ಈಗ ಅಧ್ಯಕ್ಷರು ಆಗಿದ್ದಾರೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ. ಹಾಗೂ ಅವರು ಒಂದು ಒಳ್ಳೆಯ ಸ್ವಭಾವ ಹಾಗೂ ಎಲ್ಲರಿಂದ ಬೆರೆತು ಒಂದು ಎಲ್ಲ ಜನಸಮೂಹದ ಕೂಡಿ ಹೋಗುವಂಥ ಸ್ವಭಾವದ ಹಾಗೂ ವೃತ್ತಿಯಲ್ಲಿ ಅವರು ವಕೀಲರು ಆಗಿರುತ್ತಾರೆ. ಆದ ಕಾರಣ ಪಕ್ಷ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರು ಒಂದು ಅಚ್ಚುಕಟ್ಟವಾಗಿ ಸುಮಾರು 20 ವರ್ಷದಿಂದ ನಿಭಾಯಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಹೈಕಮಾಂಡಲ್ಲಿ ಮನವಿ ಹಾಗೂ ಆಗ್ರಹಿಸ್ತೇವೆ ಏನಂತಂದ್ರೆ, ಕಾರ್ಯಕರ್ತರು ಎಲ್ಲರೂ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಅವರು ಮುಂದಿನ ಬರುವಂಥ ವಿಧಾನ ಪರಿಷತ್ ಚುನಾವಣೆ ಏನು ವಿಧಾನ ಪರಿಷತ್ತಲ್ಲಿ ನಾಮನಿರ್ದೇಶನದ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ಪರಿಗಣಿಸಬೇಕಂತೇಳಿ ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಂತ ಜನಪ್ರಿಯ ಶಾಸಕರಂತ ಅಲ್ಲಪ್ಪ ಪಾಟೀಲ್ ಅವರಿಗೆ ಒಂದು ಏನು ಮನವಿ ಅಂತಂದ್ರೆ, ಈ ಒಂದು ನಿಗಮ ಮಂಡಳಿ ಸುಮಾರು 3 ವರ್ಷ ಆಯಿತು ಸರ್ಕಾರ ಬಂದು, ಅದ್ರ ಯಾವುದೇ ರೀತಿಯಾಗಿ ಒಂದು ನಿಗಮ ಮಂಡಳಿ ಸದಸ್ಯರಿಗೆ ಕಾರ್ಯಕರ್ತರಿಗೆ ನೇಮಕ ಮಾಡಿರೋದಿಲ್ಲ. ಅದಕ್ಕೆ ಇನ್ನೊಂದು ಇರೋದೇ 2 ವರ್ಷ ಇದೆ. ಮತ್ತೆ ಮುಂದೆ ಬರುವಂಥ ಚುನಾವಣೆಯಲ್ಲಿ ಕಾರ್ಯಕರ್ತರು ತಯಾರಾಗಬೇಕು ಮತ್ತು ಮುಂದುವರಿಸಬೇಕು ಅಂತಂದ್ರೆ ಒಂದು ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ನಿಗಮ ಮಂಡಳಿ ಸದಸ್ಯರೇ ಆಗಿ ನೇಮಕ ಮಾಡಬೇಕು. ಯಾಕಂದ್ರೆ ಹಿಂದಿನ ಸರ್ಕಾರ ಬಂದಾಗೂ ಅಷ್ಟು ಕರೆಕ್ಟ್ ಆಗಿಲ್ಲ. ಬಟ್ ಅದೇ ತಪ್ಪಾಗ್ತಾ ಇದೆ. ಈ ಸಲ ನಾವು ಏನು ದಕ್ಷಿಣ ಮತಕ್ಷೇತ್ರದಿಂದ ಏನು MLA ಅವರು ಆರಿಸಿದ್ದಾರೆ, ಅವ್ರಿಗೆ ಬಹಳ ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವ್ರಿಗೆ ಆದೇಶ ತಂದಿದ್ದೆವು 12 ರಾತ್ರಿ. ಅದಕ್ಕೆ ಕಾರ್ಯಕರ್ತರು ಯಾರಿಗೇ ಮಾಡಲಿ ಒಂದು ನಿಗಮ ಮಂಡಳಿಯಿಂದ ಏನು ಸ್ಥಾನ ಕೊಡ್ಬೇಕಂದ್ರೆ ಒಂದು ಕಾರ್ಯಕರ್ತರಿಗೆ, ಯುವಕರಿಗೆ ಒಂದು ವೃದ್ಧಗೊಳಿಸ್ಲಿಕ್ಕೆ ಮತ್ತು ಮುಂದಿನ ಚುನಾವಣೆಗೆ ತಯಾರಿ ಮಾಡಲಿಕ್ಕೂ ಒಂದು ಅನುಕೂಲ ಆಗ್ತದೆ. ಈ ಒಂದು ಪತ್ರಿಕಾ ಮುಖಾಂತರ ಶಾಸಕರಲ್ಲಿ ಮನವಿ ಮಾಡುತ್ತೇನೆ. ಅದೇ ರೀತಿಯಾಗಿ ನಮ್ಮ ಹುಲಿಗೆಪ್ಪ ಕನಕಗಿರಿಯವರು ತುಂಬಾ ವರ್ಷದಿಂದ ಒಂದು ನಿಷ್ಠಾವಂತ ಕಾರ್ಯಕರ್ತರು ಮಾಡ್ಯಾರ. ಅವ್ರಿಗೆ ಏನಾದರೂ ಒಂದು ವಿಧಾನ ಪರಿಷತ್ ಸದಸ್ಯರ ನಾಮನಿರ್ದೇಶನ ಮಾಡಿದ್ರೆ ಒಂದು ಯುವಕರಲ್ಲಿ ಒಂದು ಹುಮ್ಮಸ್ ಬರ್ತದ, ಒಂದು ಬದಲಾವಣೆ ಆಗ್ತದೆ. ಯಾಕಂತಂದ್ರೆ ಈಗ ಎಲ್ಲ ಹೊಸ
ಪಾರ್ಟಿಗೂ ಹೆಲ್ಪ್ ಆಗ್ತದ. ಅದಕ್ಕೆ ಅವ್ರು ಎಲ್ಲಾ ಸಮಾಜದಿಂದ ಬೆರೆತು ಹೋದಂತ ವ್ಯಕ್ತಿ ಅಲ್ಲ. ನಿಮಗೂ ತಮಗೂ ಕೂಡ ಗೊತ್ತಿರಬಹುದು ಅವ್ರು ಯಾವ ತರ ಸ್ವಭಾವ ಅಂತೇಳಿ. ಅದಕ್ಕೆಲ್ಲ ಒಂದು ಪಾರ್ಟಿಗೆ ಒಂದು ಒಳ್ಳೆ ಹೆಲ್ಪ್ ಆಗ್ತದಂತ ಈ ಮುಖಾಂತರ ಒಂದು ಕೇಳ್ಕೊತಾರೆ. ತಿಪ್ಪೇಸ್ವಾಮಿ ಸತೀಶ್ ನಿಗಮಕರ್ ಅಂತೇಳಿ ಮಾಜಿ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು.